ಹಲೋ ಫ್ರೆಂಡ್ಸ್, ಇವತ್ತು ನಾನು ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ಸರ್ವೈವಲ್ ಸಿನಿಮಾವನ್ನು ತಂದಿದ್ದೀನಿ. ಸಿನಿಮಾ ಹೆಸರು ಪ್ರಾಜೆಕ್ಟ್ ಸೈಲೆನ್ಸ್ ಅಂತ. ನೀವು ಮನುಷ್ಯರನ್ನ ಸಿಂಹ, ಹುಲಿ, ಚಿರತೆ ಬೇಟೆ ಆಡೋದನ್ನು ನೋಡಿರ್ತೀರಾ, ಆದರೆ ನಾಯಿಗಳು ಬೇಟೆ ಆಡೋದನ್ನು ನೋಡಿದ್ದೀರಾ? ಅಂತಹ ಸಿನಿಮಾವನ್ನು ನಾನಿವತ್ತು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸಿನಿಮಾ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಇನ್ನೂ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿನಿಮಾ ಒಳಗೆ ಹೋಗೋಣ. ಸಿನಿಮಾ ಫಸ್ಟ್ ಶಾಟ್ನಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಒಳಗೆ ತುಂಬ ಜನ ಡಿಸ್ಕಷನ್ ಮಾಡ್ತಾ ಇರೋದನ್ನು ತೋರಿಸ್ತಾರೆ. ಇವ್ರ ಹೆಸರು ಜಿಯಾಂಗ್, ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವನಿಗೆ ಪ್ರೆಸಿಡೆಂಟ್ ಆಗಬೇಕು ಅನ್ನೋ ಆಸೆ ಇದೆ. ಅದರಿಂದ ಈಗ ತಾನೇ ನಡೆದಿರೋ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದ್ದಾನೆ. ಅಲ್ಲಿಗೆ ಒಂದು ಫೈಲ್ ಇಟ್ಕೊಂಡು ಬರ್ತಾನೆ. ಇವನ ಹೆಸರು ಚಂಗ್ ಅಂತ. ಇವನೇ ಈ ಸಿನಿಮಾ ಹೀರೋ. ಚಂಗ್ ಡೆಪ್ಯೂಟಿ ಸೆಕ್ರೆಟರಿ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ಸೀನ್ನಲ್ಲಿ ಜಿಯಾಂಗ್ ಚಂಗ್ಗೆ, ನಿನ್ನ ರೀತಿಯ ಇಬ್ಬರು ನನ್ನ ಹತ್ರ ಇದ್ದಿದ್ರೆ ನಾನು ಇಷ್ಟೊತ್ತಿಗಾಗಲೇ ಪ್ರೆಸಿಡೆಂಟ್ ಆಗಿರ್ತಿದ್ದೆ ಅಂತಾನೆ. ಅದಕ್ಕೆ ಚಂಗ್, ಈ ಸಾರಿ ನೀವೇ ಪ್ರೆಸಿಡೆಂಟ್ ಆಗೋದು, ಯೋಚನೆ ಮಾಡಬೇಡಿ, ಇನ್ನೆರಡು ದಿನ ವೋಟಿಂಗ್ ರಿಸಲ್ಟ್ ಬರುತ್ತೆ ಅಂತ ಇದ್ದಾನೆ. ಹಾಗೆ ಜಿಯಾಂಗ್, ನಿನ್ನ ಮಗಳು ಇನ್ನೆರಡು ದಿನದಲ್ಲಿ ಅಬ್ರಾಡ್ಗೆ ಹೋಗ್ತಾ ಇದ್ದಾಳಲ್ವಾ, ತಗೋ ಅಂತ ಒಂದು ಕವರ್ನಲ್ಲಿ ಸ್ವಲ್ಪ ದುಡ್ಡು ಹಾಕಿ ಕೊಡ್ತಾನೆ. ಚಂಗ್ ಅದನ್ನು ಇಸ್ಕೊಂಡು ಮನೆಗೆ ಬರ್ತಾನೆ. ಚಂಗ್ ಮಗಳ ಹೆಸರು ಮಿನ್ ಅಂತ. ಮಿನ್ ಸ್ಟಡೀಸ್ಗೆ ಅಂತ ಅಬ್ರಾಡ್ಗೆ ಹೋಗ್ತಾ ಇದ್ದಾಳೆ. ಚಂಗ್ ಮಿನ್ನ ಓದಿಸೋದಕ್ಕೆ ಅಂತ ತನ್ನ ಮನೆಯನ್ನು ಸೇಲ್ ಮಾಡಬೇಕು ಅಂತ ಇದ್ದಾನೆ. ಮಗಳು ತನ್ನ ಲಗೇಜ್ ಜೊತೆ ಒಂದು ಬುಕ್ಕನ್ನು ತನ್ನ ಜೊತೆಗೆ ತಗೊಂಡು ಹೋಗ್ತಾ ಇದ್ದಾಳೆ. ಅದಕ್ಕೆ ಚಂಗ್, ನಿಮ್ಮ ಅಮ್ಮನ ಬುಕ್ ಯಾಕೆ ತಗೊಂಡು ಹೋಗ್ತಾ ಇದೆಯಾ, ಇದರ ಅವಶ್ಯಕತೆ ನಿನಗಿದೆಯಾ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಮೀನ್, ಇದೊಂದೇ ಕಾಪಿ ಉಳಿದಿರೋದು, ಇದು ನಮ್ಮಮ್ಮ ಬರೆದಿರೋ ಬುಕ್, ಅಮ್ಮನ ನೆನಪಿಗೋಸ್ಕರ ಇರೋದು ಇದೊಂದೇ ಬುಕ್, ನಾನು ಇದನ್ನು ನನ್ನ ಜೊತೆ ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾ ಇದ್ದಾಳೆ. ಆಗ ನಮಗೆ ಗೊತ್ತಾಗುತ್ತೆ ಮಿನ್ಗೆ ಅಮ್ಮ ಇಲ್ಲ, ಯಾವುದೋ ಡಿಸಾರ್ಡರಿಂದ ಸತ್ತೋಗಿದ್ದಾರೆ ಅಂತ. ಟಿವಿಯಲ್ಲಿ ಎಲೆಕ್ಷನ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಜಿಯಾಂಗ್ ಲೀಡಿಂಗ್ನಲ್ಲಿ ವಿನ್ ಆಗಿರ್ತಾನೆ. ಚಂಗಿಗೆ ಸಂತೋಷ ಆಗುತ್ತೆ, ಕೊನೆಗೂ ಪ್ರೆಸಿಡೆಂಟ್ ಆಗಿಬಿಟ್ರಲ್ಲ ಅಂತ. ಈಗ ತಂದೆ ಮಗಳು ಇಬ್ಬರು ಏರ್ಪೋರ್ಟ್ಗೆ ಹೋಗ್ತಾ ಇದ್ದಾರೆ. FM-ನಲ್ಲಿ ಹವಾಮಾನ ವರದಿಯನ್ನು ತಿಳಿಸ್ತಾ ಇದ್ದಾರೆ. ವೆಸ್ಟ್ ಕೋಸ್ಟ್ನಲ್ಲಿ ಮಂಜು ನಿರ್ಮಾಣ ಆಗ್ತಾ ಇದೆ. ಆ ದಾರಿಯಲ್ಲಿ ಚಲಿಸುವವರು ಕೇರ್ಫುಲ್ಲಾಗಿ ಡ್ರೈವ್ ಮಾಡಿ ಅಂತ ಏರ್ಪೋರ್ಟ್ನ ಆಫೀಸರ್ಸ್ ಕ್ಯಾಮ್ರಾ ಮಾನಿಟರ್ ಮಾಡ್ತಾ ಇದ್ದಾರೆ. ಯಾವ ವಿಜುವಲ್ಸು ಕ್ಲಿಯರ್ ಆಗಿಲ್ಲ, ಎಲ್ಲ ಮಂಜಿನಿಂದ ಆವರಿಸ್ಕೊಂಡಿದೆ. ಅದರಲ್ಲಿ ಬೇರೆ ಇವತ್ತು ನೈಟ್ ಡ್ಯೂಟಿಯಲ್ಲಿರೋದು ಇವರಿಬ್ಬರೇ. ಅದರಿಂದ ನಾನು ನೋಡ್ಕೋತಾ ಇರ್ತೀನಿ, ನೀನು ಪ್ಯಾಟ್ರೋಲ್ಗೆ ಹೋಗ್ಬಿಟ್ಟು ಬಾ ಅಂತ ಇನ್ನೊಬ್ಬನನ್ನು ಕಳಿಸ್ತಾನೆ. ಮಂಜು ತುಂಬ ಜಾಸ್ತಿ ಆಗ್ತಾ ಇದೆ, ದಾರಿನೇ ಕಾಣಿಸ್ತಾ ಇಲ್ಲ. ಅಂಥದ್ರಲ್ಲಿ ಒಬ್ಬ ಕ್ರೇಜಿಯಾಗಿ ಫಾಸ್ಟಾಗಿ ಕಾರನ್ನು ಡ್ರೈವ್ ಮಾಡ್ತಾ ಬರ್ತಾ ಇದ್ದಾನೆ. ಫಾಸ್ಟಾಗಿ ಓಡಿಸ್ಕೊಂಡು ಹೋಗಿ ಮುಂದೆ ಹೋಗ್ತಾ ಇರೋ ಕಾರುಗಳು ಕಾಣದೆ ಸಡನ್ನಾಗಿ ಕಾರ್ ನಿಲ್ಲಿಸ್ತಾನೆ. ಹಿಂದೆ ಬರ್ತಿದ್ದ ಕಾರುಗಳು ಇವನ್ ಕಾರಿಗೆ ಬಂದು ಡ್ಯಾಶ್ ಹೊಡಿತವೆ. ಒಂದಾದ ಮೇಲೆ ಇನ್ನೊಂದು ಅಂತ ಎಲ್ಲ ಕಾರುಗಳು ಡ್ಯಾಶ್ ಆಗಿ ನಿಂತಿವೆ. ಅದರಲ್ಲಿ ಬೇರೆ ಒಂದು ಟ್ರಕ್ ಬಂದು ಆ ಕಾರ್ಗಳ ಮೇಲೆ ಬೀಳುತ್ತೆ. ಅಲ್ಲಿ ಇಬ್ಬರು ಮಿರನ್ ಮತ್ತು ಯುರಾ ಅನ್ನೋರು, ಸದ್ಯ ನಮಗೇನೂ ಆಗಲಿಲ್ಲ ಅಂತ ಕಾರ್ ನಿಲ್ಲಿಸ್ತಾರೆ. ಆದರೆ ಅವ್ರ ಕಾರ್ಗೂ ಹಿಂದೆಯಿಂದ ಒಂದು ಕಾರ್ ಬಂದು ಡ್ಯಾಶ್ ಹೊಡೆದು ನಿಲ್ಲಿಸುತ್ತೆ. ಪ್ಯಾಟ್ರೋಲ್ಗೆ ಅಂತ ಬಂದಿದ್ದ ಆಫೀಸರ್ ಕಾರ್ ಡ್ಯಾಮೇಜ್ ಆಗಿ ನಿಂತಿರೋದನ್ನು ನೋಡಿ, ರೋಡ್ ಪೂರ್ತಿ ಕಾರ್ ಆಕ್ಸಿಡೆಂಟ್ ಆಗಿ ಬ್ಲಾಕ್ ಆಗಿದೆ, ಆದರೆ ಏರ್ಪೋರ್ಟ್ಗೆ ಬರೋ ದಾರಿ ಮಾತ್ರ ಕ್ಲಿಯರ್ ಆಗಿದೆ ಅಂತ ಇನ್ಫಾರ್ಮೇಶನ್ ಕೊಡ್ತಾನೆ. ಚಂಗ್ ಬರ್ತಾ ಇದ್ದಾನೆ. ಅವನ ಮುಂದೆ ಒಂದು ವ್ಯಾನ್ ಮತ್ತು ಕಾರ್ ಮುಂದೆ ಪಾಸ್ ಆಗುತ್ತೆ. ಆ ವ್ಯಾನ್ ಒಳಗೆ ನಾಯಿಗಳಿವೆ. ಅದನ್ನು ಮಿನ್ ನೋಡ್ತಾಳೆ. ಆ ಕಾರ್ ಒಳಗಡೆ ಒಬ್ಬರು ಡಾಕ್ಟರ್ ಇರ್ತಾರೆ. ಹೋಗ್ತಾ ಹೋಗ್ತಾ ಕಾರ್ ಟೈರ್ಗೆ ಚೈನ್ ಲಾಕ್ ಆಗಿ ಕಾರ್ ಫ್ಲಿಪ್ ಆಗುತ್ತೆ. ಮುಂದೆ ಹೋಗ್ತಿದ್ದ ವ್ಯಾನ್ ಟ್ರಕ್ಕಿಗೆ ಗುದ್ದಿ ನಿಲ್ಲುತ್ತೆ. ಒಳಗಿದ್ದ ಡಾಕ್ಟರ್, ಇಬ್ರು ಆರ್ಮಿ ಆಫೀಸರ್ ಕಾರಿಂದ ಹೊರಗಡೆ ಬರ್ತಾರೆ. ಅಲ್ಲೇ ಬರ್ತಿದ್ದ ಚಂಗ್ ಕಾರ್ ನಿಲ್ಲಿಸ್ತಾನೆ. ಏನಾಯ್ತು ಅಂತ ನೋಡಕ್ ಬರ್ತಾನೆ. ಡಾಕ್ಟರ್ ಆರ್ಮಿ ಆಫೀಸರ್ಸ್ಗೆ, ಹೋಗಿ ನಾಯಿ ಇರೋ ವ್ಯಾನ್ಗೆ ಏನಾಯ್ತು ನೋಡಿ ಅಂತಾನೆ. ಆರ್ಮಿ ಆಫೀಸರ್ಸ್ ವ್ಯಾನ್ ಹತ್ರ ಬಂದು ನೋಡಿದ್ರೆ ಒಳಗಿದ್ದ ನಾಯಿಗಳು ಕಾಣ್ತಾ ಇಲ್ಲ. ಒಬ್ಬ ಆಫೀಸರ್ನ ಸಾಯಿಸಿ ತಪ್ಪಿಸ್ಕೊಂಡಿವೆ. ಅದಕ್ಕೆ ಆರ್ಮಿ ಆಫೀಸರ್ ಏರ್ಪೋರ್ಟ್ ಬ್ರಿಡ್ಜ್ ಮೊಬೈಲ್ ಸಿಗ್ನಲ್ನ ಜಾಮ್ ಮಾಡ್ತಾರೆ. ಡಾಕ್ಟರ್ ಹತ್ರ ಬಂದು, ಒಳಗಿದ್ದ ನಾಯಿಗಳೆಲ್ಲ ತಪ್ಪಿಸ್ಕೊಂಡಿವೆ, ಕಂಟ್ರೋಲ್ ಪ್ರೋಗ್ರಾಮ್ನ ಆ್ಯಕ್ಟಿವೇಟ್ ಮಾಡುವಂತೆ ನಮಗೆ ಆರ್ಡರ್ ಬಂದಿದೆ, ನಾನು ವ್ಯಾನ್ ಹತ್ರ ಹೋಗ್ತೀನಿ, ನೀವು ಪ್ರೋಗ್ರಾಮ್ನ ಆ್ಯಕ್ಟಿವೇಟ್ ಮಾಡಿ ಅಂತ ಲ್ಯಾಪ್ಟಾಪ್ಗೆ ತಂಬ್ ಇಂಪ್ರೆಷನ್ ಕೊಟ್ಟು ಓಪನ್ ಮಾಡಿಕೊಡ್ತಾರೆ. ಅದನ್ನೆಲ್ಲ ನೋಡ್ತಾ ಇದ್ದ ಚಂಗಿಗೆ ಏನೂ ಅರ್ಥನೇ ಆಗಲ್ಲ. ಏನು ಮಾಡ್ತಾ ಇದ್ದೀರಾ ನೀವು, ಸಿಗ್ನಲ್ನ ಜಾಮ್ ಮಾಡಿದ್ದೀರಾ, ಅದು ಅಲ್ಲದೆ ನಾಯಿಗಳು ಏನು ಇದೆಲ್ಲ ಅಂತ ಕ್ವಶನ್ ಮಾಡ್ತಾ ಇದ್ದಾನೆ. ಆಫೀಸರ್ಸ್ ಏನು ಹೇಳ್ದೆ ವ್ಯಾನ್ ಹತ್ರ ಹೋಗ್ತಾರೆ. ಡಾಕ್ಟರ್ ಚಂಗ್ಗೆ, ನಿನಗೆ ಪ್ರಾಜೆಕ್ಟ್ ಸೈಲೆನ್ಸ್ ಬಗ್ಗೆ ಗೊತ್ತಿಲ್ವಾ, ನಿನ್ನ ಸುಪೀರಿಯರ್ಸ್ನ ಕೇಳು, ಹೇಳ್ತಾರೆ ಅಂತ ಮಾತಾಡ್ತಾ ಕಂಟ್ರೋಲ್ ಪ್ರೋಗ್ರಾಮ್ನ ಆ್ಯಕ್ಟಿವೇಟ್ ಮಾಡ್ತಾರೆ. ಮಾಡ್ತಾ ಇದ್ದಂತೆ ನಾಯಿಗಳಿಗೆ ಒಂದು ಸೌಂಡ್ ಸಿಗ್ನಲ್ ಪಾಸ್ ಆಗುತ್ತೆ. ಹೋಗಿದ್ದ ನಾಯಿಗಳೆಲ್ಲ ವೇಗವಾಗಿ ವ್ಯಾನ್ ಕಡೆಗೆ ವಾಪಸ್ ಬರ್ತಾ ಇವೆ. ಬಂದ ನಾಯಿಗಳು ಆರ್ಮಿ ಆಫೀಸರ್ ಮೇಲೆ ಅಟ್ಯಾಕ್ ಮಾಡ್ತವೆ. ಆಫೀಸರ್ ನಾಯಿಗಳಿಗೆ ಶಾಕ್ ಕೊಟ್ಟು ವ್ಯಾನ್ ಒಳಗೆ ಹಾಕ್ತಾ ಇದ್ದಾನೆ. ಆದರೆ E9 ಅನ್ನೋ ನಾಯಿ ಮಾತ್ರ ನಿಂತ ಜಾಗದಲ್ಲೇ ನಿಂತ್ಕೊಂಡಿದೆ, ಮುಂದೆ ಕದಲ್ತಾ ಇಲ್ಲ. ಅದರಿಂದ ಡಾಕ್ಟರ್, E9 ನಾಯಿ ಮಾತ್ರ ಇದ್ದಲ್ಲೇ ಇದೆ, ಮುಂದೆ ಬರ್ತಾ ಇಲ್ಲ, ಯಾಕೆ ಅಂತ ಕೇಳ್ತಾರೆ.
ಆರ್ಮಿ ಆಫೀಸರ್ ಅದು ಆಗಿರಲಿ, ಈಗ ಹಿಡ್ದಿರೋ ನಾಯಿಗಳನ್ನು ಲ್ಯಾಬಿಗೆ ತಗೊಂಡು ಹೊರಟೋಗೋಣ, ಅದನ್ನು ನಾನು ನೋಡ್ಕೋತೀನಿ ಆಮೇಲೆ ಅಂತ ಮಿಲಿಟರಿ ಕಾರ್ಗೋಗೆ ಬರೋಕೆ ಹೇಳ್ತಾನೆ. E9 ನಾಯಿಗೆ ಹಾಕಿದ ಕಂಟ್ರೋಲ್ ಚಿಪ್ ಬಿದ್ದೋಗಿದೆ. ಅದರಿಂದ ಡಾಕ್ಟರ್ ಕೈಯಲ್ಲಿ E9 ನಾಯಿಯನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಜನಗಳೆಲ್ಲ ಅಸ್ತವ್ಯಸ್ತವಾಗಿಬಿಟ್ಟಿದ್ದಾರೆ. ಇಲ್ಲಿ ಏನು ನಡೀತಾ ಇದೆ ಅಂತಾನೆ ಅವರಿಗೆಲ್ಲ ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡೋಣ ಅಂತ ಅಂದರೆ ಫೋನ್ ಸಿಗ್ನಲ್ನ ಜಾಮ್ ಮಾಡಿದ್ದಾರೆ. ಮಿಲಿಟರಿ ಕಾರ್ಗೋ ಬರುತ್ತೆ, ಒಂದು ಕೇಜ್ನ ಕೆಳಗಡೆ ಇಳಿಸುತ್ತೆ. ಕೇಜ್ ಒಳಗೆ ಹಿಡಿದ ನಾಯಿಗಳನ್ನು ಕಳಿಸ್ತಾ ಇದ್ದಾರೆ. ಎಲ್ಲ ನಾಯಿಗಳು ಕೇಜ್ ಒಳಗೆ ಹೋಗ್ತವೆ. ಮಿಲಿಟರಿ ಕಾರ್ಗೋ ಇನ್ನೇನು ಕೇಜ್ನ ಮೇಲಕ್ಕೆ ಎತ್ತುತ್ತಾ ಇದೆ. ಆಗ ಅಲ್ಲಿಗೆ E9 ನಾಯಿ ಬರುತ್ತೆ. ಮಿಲಿಟರಿ ಕಾರ್ಗೋ ಒಳಗೆ ಜಿಗಿದು ಒಳಗಿದ್ದ ಆಫೀಸರ್ಸ್ ಮೇಲೆ ದಾಳಿ ಮಾಡುತ್ತೆ. ಅಲ್ಲಿದ್ದವರೆಲ್ಲ ಸತ್ತೋಗ್ತಾರೆ. ನಾಯಿಗಳ ಕೇಜ್ ಕೆಳಗಡೆ ಬೀಳುತ್ತೆ. ಮಿಲಿಟರಿ ಕಾರ್ಗೋ ಪೈಲಟ್ ಸತ್ತೋದ್ರಿಂದ ಕಾರ್ಗೋ ಕಂಟ್ರೋಲ್ ತಪ್ಪಿ ಬ್ರಿಡ್ಜ್ ಮೇಲೆ ಕ್ರ್ಯಾಶ್ ಆಗುತ್ತೆ. ಜನಗಳೆಲ್ಲ ಅಲ್ಲಿಂದ ಪ್ರಾಣ ಉಳಿಸ್ಕೊಳ್ಳೋದಕ್ಕೋಸ್ಕರ ಓಡ್ತಾ ಇದ್ದಾರೆ. ಕೇಜ್ನಲ್ಲಿದ್ದ ನಾಯಿಗಳು ಕೇಜ್ನ ಒಡೆದುಕೊಂಡು ಹೊರಗೆ ಬರ್ತವೆ. ಬಂದ ನಾಯಿಗಳು ಓಡ್ತಾ ಇದ್ದ ಜನಗಳ ಮೇಲೆ ದಾಳಿ ಮಾಡ್ತವೆ. ಡಾಕ್ಟರ್ ಮೇಲೂ ಒಂದು ನಾಯಿ ದಾಳಿ ಮಾಡೋಕೆ ಬರ್ತಾ ಇದೆ. ಡಾಕ್ಟರ್ ಭಯದಲ್ಲಿ ಹಿಡಿದುಕೊಂಡಿದ್ದ ಲ್ಯಾಪ್ಟಾಪ್ನ ನಾಯಿ ಮೇಲೆಸ್ತು ಓಡ್ ಬಂದು ಒಂದು ಕಾರ್ನಲ್ಲಿ ಕೂತ್ಕೋತಾನೆ. ಚಂಗ್ ತನ್ನ ಮಗಳನ್ನ ಕರ್ಕೊಂಡು ಓಡ್ತಾ ಡಾಕ್ಟರ್ ಇದ್ದ ಕಾರ್ನ ಒಳಗೆ ಹತ್ತುತ್ತಾನೆ. ಅಲ್ಲಿಂದ ಕಾರ್ ಓಡಿಸ್ಕೊಂಡು ಮುಂದೆ ಹೋಗೋಣ ಅನ್ನುವಾಗ ಜೋ ಪಾರ್ಕ್ ಅನ್ನೋ ಕ್ರೇನ್ ಡ್ರೈವರ್ ಒಬ್ಬ ನಾನು ಬರ್ತೀನಿ ಕಾರ್ ನಿಲ್ಲಿಸಿ ಅಂತ ಕೂಗ್ತಾ ಇದ್ದಾನೆ. ಅವನ ಕೈಯಲ್ಲಿ ಒಂದು ಚಿಕ್ಕ ನಾಯಿ ಮರಿ ಇರುತ್ತೆ. ಮೀನ್ ಅಪ್ಪ ಅಲ್ಲೊಬ್ಬ ಇದ್ದಾನೆ. ಕಾರ್ ನಿಲ್ಲಿಸಿ ಕರ್ಕೊಂಡು ಹೋಗೋಣ ಅಂತಾಳೆ. ಕಾರ್ ನಿಲ್ಸಿದ್ದನ್ನ ನೋಡಿ ಜೋ ಪಾರ್ಕ್ ಓಡ್ತಾ ಬರ್ತಾನೆ. ಒಂದು ನಾಯಿ ಅವನ ಹಿಂದೆ ಚೇಸ್ ಮಾಡ್ತಾ ಬರ್ತಾ ಇದೆ. ಚಂಗ್ ಕಾರ್ ಡಿಕ್ಕಿ ಓಪನ್ ಮಾಡ್ತಾನೆ. ಜೋ ಪಾರ್ಕ್ ಓಡ್ ಬಂದು ಡಿಕ್ಕಿ ಒಳಗೆ ಜಿಗಿದು ಡಿಕ್ಕಿ ಕ್ಲೋಸ್ ಮಾಡ್ಕೋತಾನೆ. ಚಂಗ್ ಕಾರ್ನ ಫಾಸ್ಟ್ ಆಗಿ ಓಡಿಸ್ತಾ ಬರ್ತಾ ಇದ್ದಾನೆ. ಕಾರ್ಗೋ ಕ್ರ್ಯಾಶ್ ಆಗಿದ್ರಿಂದ ಬೆಂಕಿ ಎತ್ಕೊಂಡು ಬ್ರಿಡ್ಜ್ ಉರಿತಾ ಇದೆ. ಅದರ ಸ್ಪಾರ್ಕ್ ಕೆಳಗೆ ಬಂದು ಕಾರ್ ಮೇಲೆ ಇನ್ನೇನು ಬೀಳಬೇಕು ಅನ್ನುವಾಗ ಕಾರ್ನ ನಿಲ್ಲಿಸ್ತಾನೆ. ನಾಯಿಗಳ ದಾಳಿಯಿಂದ ತುಂಬಾ ಜನಗಳು ಪ್ರಾಣ ಕಳ್ಕೋತಾರೆ. ಅದರಲ್ಲಿ ಕೆಲವರು ಅಲ್ಲೇ ನಿಂತಿದ್ದ ಬಸ್ ಒಳಗೆ ಬಂದು ಪ್ರಾಣ ಕಾಪಾಡ್ಕೋತಾರೆ. ಪ್ರೆಸಿಡೆಂಟ್ಗೆ ಏರ್ಪೋರ್ಟ್ ಬ್ರಿಡ್ಜ್ ಹತ್ರ ಮಂಜು ಇನ್ನೂ ಕ್ಲಿಯರ್ ಆಗಿಲ್ಲ. ನಾವು ರೆಸ್ಕ್ಯೂ ಚಾಪರ್ನ ಕಳ್ಸೋಕ್ಕಾಗ್ತಾ ಇಲ್ಲ. ಬ್ರಿಡ್ಜ್ ಸಮುದ್ರದ ಮಟ್ಟಕ್ಕಿಂತ ತುಂಬ ಎತ್ತರದಲ್ಲಿದೆ. ಅದರಿಂದ ಸಿವಿಲಿಯನ್ ಬೋಟನ್ನು ಕಳ್ಸೋಕ್ಕಾಗ್ತಾ ಇಲ್ಲ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಚಂಗ್ ಡಾಕ್ಟರ್ ವಾಕಿ ಟಾಕಿ ತಗೊಂಡು ಇನ್ಫಾರ್ಮ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಯಾರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಡಾಕ್ಟರ್ಗೆ ಬೈತಾನೆ, ನೋಡಿದ್ರ ನಿಮ್ಮ ಹುಚ್ಚ ನಾಯಿಗಳು ಹೇಗೆ ಎಲ್ಲರ ಜೀವ ತೆಗಿತಾ ಇದೆ ಅಂತಾನೆ. ಅದಕ್ಕೆ ಡಾಕ್ಟರ್, ಇದಕ್ಕೆ ನಾನು ಮಾತ್ರ ಜವಾಬ್ದಾರನಲ್ಲ, ಮಿಲಿಟರಿ ಗೌರ್ಮೆಂಟ್ ಎಲ್ಲರೂ ಸಹ. ನಾನು ಕೇವಲ ರೆಸ್ಕ್ಯೂ ನಾಯಿಗಳನ್ನು ಟ್ರೈನ್ ಮಾಡಿದೆ. ಆದರೆ US ಯುರೋಪ್ ಕಂಟ್ರಿಗಳು ಈ ಪ್ರಾಜೆಕ್ಟ್ನ ನನಗೆ ಅಸೈನ್ ಮಾಡಿದ್ರು. ಆದರೆ ಮಿಲಿಟರಿ ನನಗೆ ಆ ಡಾಗ್ಸ್ನ ಅಂಟಿಂಗ್ ಡಾಗ್ಸ್ ಆಗಿ ರೀಪ್ರೋಗ್ರಾಮ್ ಮಾಡೋಕೆ ಹೇಳಿದ್ರು, ಟೆರರಿಸ್ಟ್ನ ಅಂಟು ಮಾಡೋದಕ್ಕೋಸ್ಕರ. ನಾನು ನಾಯಿಯನ್ನು ಮನುಷ್ಯ ಧ್ವನಿಯ ಮೂಲಕ ರೆಕಗ್ನೈಸ್ ಮಾಡಿ ಟಾರ್ಗೆಟ್ ಮಾಡುವ ಹಾಗೆ ರೀಪ್ರೋಗ್ರಾಮ್ ಮಾಡಿದೆ. ನಂತರ ಹಲವು ಕಾರಣಗಳಿಂದ ಈ ಪ್ರಾಜೆಕ್ಟ್ನ ಕ್ಯಾನ್ಸಲ್ ಮಾಡಲಾಯಿತು. ಈ ನಾಯಿಗಳನ್ನು ಡಿಸ್ಪೋಸ್ ಮಾಡಬೇಕು ಅಂತ ಲ್ಯಾಬಿಗೆ ತಗೊಂಡು ಹೋಗ್ತಾ ಇದ್ವಿ, ಆದರೆ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಈಗಾಗೋಯ್ತು ಅಂತಾರೆ. ಅಲ್ಲಿಗೆ ನಾಯಿಗಳು ಬರ್ತವೆ. ಕಾರ್ ಸುತ್ತುತ್ತಾ ಇವೆ. ಬಸ್ ಒಳಗೆ ಕುತ್ಕೊಂಡಿದ್ದ ಜನರು ಆ ಕಾರ್ ಒಳಗೆ ಯಾರೋ ಜನಗಳು ಇದ್ದಾರೆ, ಅವರನ್ನ ಕಾಪಾಡಬೇಕು ಅಂತ ಅಂದ್ಕೋತಾರೆ. ಮತ್ತೆ ಚಂಗ್ ವಾಕಿ ಟಾಕಿ ತಗೊಂಡು ಇನ್ಫಾರ್ಮ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ. ಪ್ರೆಸಿಡೆಂಟ್ ಜಿಯಾಂಗ್ ಚಂಗ್ ಮಾತಾಡೋದನ್ನ ಕೇಳಿಸ್ಕೊಂಡು ವಾಕಿ ಟಾಕಿ ಇಸ್ಕೊಂಡು, ಚಂಗ್ ನೀನು ಕೇರ್ಫುಲ್ ಆಗಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಚಂಗ್, ಹೌದು, ನಾವು ಇಲ್ಲೇ ಮೇನ್ ಟವರ್ ಹತ್ರ ಇದ್ದೀವಿ, ನಿಮಗೆ ಪ್ರಾಜೆಕ್ಟ್ ಸೈಲೆನ್ಸ್ ಬಗ್ಗೆ ಗೊತ್ತಾಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ಪ್ರೆಸಿಡೆಂಟ್ ಜಿಯಾಂಗ್ ಈಗ ಗೊತ್ತಾಯ್ತು ಅಂತಾನೆ. ಅದಕ್ಕೆ ಚಂಗ್, ಆ ಪ್ರಾಜೆಕ್ಟ್ ಡೆವಲಪ್ ಮಾಡಿದ ರಿಸರ್ಚರ್ ನನ್ನ ಜೊತೆ ಇದ್ದಾನೆ ಈಗ. ಅಲ್ಲಿಗೆ ಬಂದಾಗ ಇದನ್ನು ಮಾಡಿದ ಮಿಲಿಟರಿ ಡಿಫೆನ್ಸ್ ಮಿನಿಸ್ಟ್ರು ಎಲ್ಲರನ್ನ ನಾವು ಜೈಲಿಗೆ ಕಳಿಸ್ಬೇಕು ಅಂತ ಇದ್ದಾನೆ. ಅದನ್ನು ಕೇಳಿದ ಪ್ರೆಸಿಡೆಂಟ್, ಚಂಗ್ ಆತರ ಪಡಬೇಡ, ಆ ಪ್ರಾಜೆಕ್ಟ್ಗೂ ನಮಗೂ ಕನೆಕ್ಷನ್ ಇದೆ. ಆ ಪ್ರಾಜೆಕ್ಟ್ನ ಅಪ್ರೂವಲ್ ಮಾಡಿರೋದು ನಮ್ಮ ಬ್ಲೂ ಹೌಸ್ ಗವರ್ನಮೆಂಟೇ ಅಂತಾನೆ. ಅದನ್ನು ಕೇಳಿ ಚಂಗಿಗೆ ಶಾಕ್ ಆಗುತ್ತೆ. ಪ್ರೆಸಿಡೆಂಟ್ ಚಂಗಿಗೆ ರೆಸ್ಕ್ಯೂ ಟೀಮ್ ಬರ್ತಾ ಇದ್ದಾರೆ, ನೀವು ಅಲ್ಲೇ ಸೇಫ್ ಆಗಿರಿ ಅಂತ ಹೇಳ್ತಾನೆ. ಬ್ರಿಡ್ಜ್ ಮೇಲೆ ಕ್ರ್ಯಾಶ್ ಆಗಿರೋ ಮಿಲಿಟರಿ ಕಾರ್ಗೋ ಇನ್ನೇನು ಕೆಳಗೆ ಬೀಳಬೇಕು ಅನ್ನೋ ಸ್ಥಿತಿಯಲ್ಲಿದೆ. ಹಿಂದೆ ಬಸ್ನಲ್ಲಿದ್ದ ಜನರು ಇವರಿಗೆ ಬರುವಂತೆ ಸಿಗ್ನಲ್ ಕೊಡ್ತಾರೆ. ಕಾರ್ ಒಳಗೆ ಕೂತಿದ್ದ ಚಂಗ್ ಮಗಳು ಮಿನ್, ಆ ಡಾಕ್ಟರ್ ಮತ್ತೆ ಜೋ ಪಾರ್ಕ್ 4 ಜನರು ಸದ್ದು ಮಾಡದೆ ನಿಧಾನವಾಗಿ ಬಸ್ ಒಳಗೆ ಬರ್ತಾರೆ. ಮಿಲಿಟರಿ ಕಾರ್ಗೋ ಕೆಳಗೆ ಬಿದ್ದು ಬ್ಲಾಸ್ಟ್ ಆಗುತ್ತೆ. ಬ್ಲಾಸ್ಟ್ ಆಗಿದ ರಭಸಕ್ಕೆ ಬ್ರಿಡ್ಜ್ ಕುಸಿಯುತ್ತಾ ಬರ್ತಾ ಇದೆ. ಬಸ್ ರಿವರ್ಸ್ನಲ್ಲಿ ಹೋಗ್ತಾ ಇದೆ. ಬ್ರಿಡ್ಜ್ ಸ್ವಲ್ಪ ದೂರದವರೆಗೂ ಕುಸಿದು ಕೆಳಗೆ ಬೀಳುತ್ತೆ. ಚಂಗ್, ಈ ಪ್ರಾಜೆಕ್ಟ್ನಲ್ಲಿ ನಮ್ಮ ಬ್ಲೂ ಹೌಸ್ ಕೂಡ ಇನ್ವಾಲ್ವ್ ಆಗಿದೆ ಅಂತ ಬಸ್ನಲ್ಲಿದ್ದ ಜನಗಳಿಗೆ, ನೋಡಿ ನಾನು ಬ್ಲೂ ಹೌಸ್ನಲ್ಲಿ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡೋದು ಅಂತ ID ಕಾರ್ಡ್ ತೋರಿಸಿ, ನೀವೆಲ್ಲ ಇಲ್ಲಿ ನಡೆದಿರೋ ಇನ್ಸಿಡೆಂಟಿಂದ ಶಾಕ್ ಆಗಿದ್ದೀರಾ ಅಂತ ನನಗೂ ಗೊತ್ತು. ರೆಸ್ಕ್ಯೂ ಟೀಮ್ ಬರ್ತಾ ಇದೆ, ನಾವೆಲ್ಲ ಇಲ್ಲಿಂದ ಸೇಫಾಗಿ ಹೋಗ್ತೀವಿ.
ಇಲ್ಲಿರೋ ನಾಯಿಗಳಿಗೆಲ್ಲ ರೇಬಿಸ್ ಇನ್ಫೆಕ್ಟ್ ಆಗಿದೆ, ಅದರಿಂದ ಡಿಸ್ಪೋಸ್ ಮಾಡಬೇಕು ಅಂತ ತಗೊಂಡೋಗ್ಬೇಕಾದ್ರೆ ಈ ರೀತಿ ಆಗೋಗಿದೆ ಅಂತ ಸುಳ್ಳು ಹೇಳ್ತಾನೆ. ಆದರೆ ಕಾರ್ನ ಒಳಗಡೆ ಡಾಕ್ಟರ್ ಹೇಳಿದ್ದನ್ನೆಲ್ಲ ಕೇಳಿಸ್ಕೊಂಡಿದ್ದ ಜೋ ಪಾರ್ಕ್ ಚಂಗ್ ಹತ್ರ ಬಂದು, ನೀನು ಎಲ್ಲರನ್ನೂ ಮುಟ್ಟಾಳ್ರನ್ನಾಗಿ ಮಾಡ್ಬೋದು, ನನ್ನನ್ನಲ್ಲ, ನಾನು ಕಾರ್ನಲ್ಲೇ ಎಲ್ಲ ಕೇಳಿಸ್ಕೊಂಡಿದ್ದೀನಿ ಅಂತಾನೆ. ಅದಕ್ಕೆ ಚಂಗ್, ನೀನು ಈ ವಿಷಯವನ್ನ ಯಾರಿಗೂ ಹೇಳಲಿಲ್ಲ ಅಂತ ಅಂದ್ರೆ ನಿನಗೆ ಸಿವಿಲಿಯನ್ ಅವಾರ್ಡ್ ಕೊಡಿಸ್ತೀನಿ, ಅವಾರ್ಡ್ ಜೊತೆ ನಿನಗೆ $1,00,000 ಸಿಗುತ್ತೆ ಅಂತಾನೆ. ಅದಕ್ಕೆ ಜೋ ಪಾರ್ಕ್ ಒಪ್ಕೋತಾನೆ. ರೆಸ್ಕ್ಯೂ ಟೀಮ್ ಬ್ರಿಡ್ಜ್ ಮೇಲೆ ಬಂದು ಇಳಿಯುತ್ತೆ. ಸರ್ವೈವರ್ಸ್ನ ಹುಡುಕ್ತಾ ಬರ್ತಾರೆ. ಜನಗಳು ಬಸ್ ಒಳಗಿರೋದನ್ನ ಗಮನಿಸ್ತಾರೆ. ರೆಸ್ಕ್ಯೂ ಟೀಮ್ ಬರೋದನ್ನ ನೋಡಿ ಬಸ್ ಡೋರ್ ಓಪನ್ ಮಾಡ್ತಾರೆ. ಚಂಗ್, ಆ ಬೇಟೆ ನಾಯಿಗಳನ್ನ ಹಿಡಿದ್ರ ಅಂತ ಕೇಳ್ತಾನೆ. ಅದಕ್ಕೆ ರೆಸ್ಕ್ಯೂ ಟೀಮ್, ಇನ್ನೂ ಇಲ್ಲ, ಸುತ್ತಮುತ್ತ ಎಲ್ಲೂ ಆ ನಾಯಿಗಳು ಕಾಣಿಸ್ತಾ ಇಲ್ಲ, ನಾವು ಫುಲಿ ಆರ್ಮಡ್ ಆಗಿದ್ದೀವಿ, ಯೋಚನೆ ಮಾಡಬೇಡಿ, ನಿಮಗೆ ಏನೂ ಆಗಲ್ಲ, ನಮ್ಮ ಜೊತೆ ಬನ್ನಿ ಅಂತಾರೆ. ಜನಗಳೆಲ್ಲ ಓದ್ ಜೀವ ವಾಪಸ್ ಬಂದಂತೆ ರೆಸ್ಕ್ಯೂ ಟೀಮ್ ಜೊತೆ ಹೋಗ್ತಾ ಇದ್ದಾರೆ. ಬ್ರಿಡ್ಜ್ ಕೊನೆಗೆ ರೀಚ್ ಆಗೋಕೆ 30 ನಿಮಿಷ ಬೇಕು. ಅಲ್ಲಿಗೆ ಮತ್ತೆ ನಾಯಿಗಳು ಬರ್ತವೆ. ರೆಸ್ಕ್ಯೂ ಟೀಮ್ ಮೇಲೆ ನೇರವಾಗಿ ದಾಳಿ ಮಾಡ್ತವೆ. ರೆಸ್ಕ್ಯೂ ಟೀಮ್ ಫೈರ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದರೂ ನಾಯಿಗಳಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಬಂದಿದ್ದ ರೆಸ್ಕ್ಯೂ ಟೀಮ್ನ ಕಚ್ಚಿ ಸಾಯಿಸ್ತವೆ. ಸರ್ವೈವರ್ಸ್ ಮೇಲೂ ದಾಳಿ ಮಾಡುತ್ತೆ. ಅದರಲ್ಲೂ ಇಬ್ಬರಿಗೆ ತೀವ್ರವಾದ ಇಂಜುರೀಸ್ ಆಗುತ್ತೆ. ಚಂಗ್ ಮಗಳನ್ನ ಕರ್ಕೊಂಡು ಹತ್ತಿರದಲ್ಲಿ ನಿಂತಿದ್ದ ಬಸ್ ಒಳಗೆ ಹೋಗ್ತಾನೆ. ಆದರೆ ಪ್ರೆಸಿಡೆಂಟ್ಗೆ ಇನ್ಫಾರ್ಮ್ ಮಾಡ್ತಾ ಇದ್ದ ವಾಕಿ ಟಾಕಿ ಎಲ್ಲೋ ಬಿದೋಗಿದೆ. ಅದರಿಂದ ಮಗಳಿಗೆ, ಮೀನ್ ಇಲ್ಲೇ ಇರು, ಎಲ್ಲಿಗೂ ಹೋಗ್ಬೇಡ, ವಾಕಿ ಟಾಕಿ ಎಲ್ಲೋ ಕೆಳಗಡೆ ಬಿದ್ದೋಗಿದೆ, ನಾನು ಹೋಗಿ ತಗೊಂಡು ಬಂದ್ಬಿಡ್ತೀನಿ, ಅದು ಇಲ್ಲ ಅಂದರೆ ನಾವು ಇಲ್ಲಿಂದ ಹೋಗೋಕೆ ಸಾಧ್ಯ ಇಲ್ಲ ಅಂತ ಧೈರ್ಯ ಹೇಳಿ ನಿಧಾನವಾಗಿ ಕೆಳಗಿಳಿತಾನೆ. ಎಲ್ಲ ಕಡೆ ಹುಡುಕ್ತಾನೆ. ಹೇಗೋ ಕೊನೆಗೆ ವಾಕಿ ಟಾಕಿ ಸಿಗುತ್ತೆ. ಹಾಗೆ ರೆಸ್ಕ್ಯೂ ಟೀಮ್ನವರು ತಂದಿದ್ದ ಫ್ಲೇರ್ ಗನ್ನ ಎತ್ಕೋತಾನೆ. ಯಾರೋ ಮಾತಾಡೋ ಸದ್ದು ಕೇಳಿಸುತ್ತೆ. ಬಂದು ನೋಡಿದ್ರೆ ಅವನ ಜೊತೆ ಬಂದಿದ್ದ ಕೆಲವು ಜನರು ಇಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಚಂಗ್ನ ನೋಡಿದ ತಕ್ಷಣ, ನಿನ್ನ ಗೌರ್ನಮೆಂಟ್ ಏನೋ ನಮ್ಮನ್ನ ಸೇವ್ ಮಾಡುತ್ತೆ ಅಂತ ಹೇಳ್ದೆ, ನೋಡು ನಾವು ಹೇಗೆ ಕಷ್ಟಪಡ್ತಾ ಇದ್ದೀವಿ ಅಂತ ಇವರ ಇಂಜುರಿ ಆಗಿರೋರನ್ನ ತೋರಿಸ್ತಾಳೆ. ಆ ನಾಯಿಗಳು ಟ್ರೈನ್ಡ್ ಡಾಗ್ಸ್ ಅಂತೆ ಅಂತ ಗುಂಪಿನಲ್ಲಿದ್ದ ಒಬ್ಬರು ವಯಸ್ಸಾದವರು ಕೇಳ್ತಾರೆ. ಜೋ ಪಾರ್ಕ್ ಎಲ್ಲ ನಿಜವನ್ನು ಎಲ್ರಿಗೂ ಹೇಳ್ಬಿಟ್ಟಿದ್ದಾನೆ. ಇದೊಂದು ಪ್ರಾಜೆಕ್ಟ್, ನಾಯಿಗಳನ್ನು ಅಂಟು ಮಾಡುವಂತೆ ಪ್ರೋಗ್ರಾಮ್ ಮಾಡಿರೋದು, ಈ ಪ್ರಾಜೆಕ್ಟ್ನ ಅಪ್ರೂವಲ್ ಮಾಡಿರೋದು ಚಂಗ್ ಗೌರ್ನಮೆಂಟೇ ಅಂತ ಎಲ್ಲ ವಿಷಯವನ್ನು ಹೇಳ್ಬಿಟ್ಟಿದ್ದಾನೆ. ಈಗ ಮುಚ್ಚಿಡೋದಕ್ಕೆ ಏನೂ ಉಳಿದಿಲ್ಲ. ಚಂಗ್, ಏನೇ ಆಗಲಿ ನಾವಿಲ್ಲಿಂದ ಹೊರಗಡೆ ಹೋಗ್ತೀವಿ, ನೀವೆಲ್ಲ ನನ್ನ ಜೊತೆ ಬನ್ನಿ ಅಂತಾನೆ. ಬಸ್ನಲ್ಲಿ ಅಪ್ಪ ಬರ್ತಾ ಇದ್ದಾರಾ ಅಂತ ಎದುರು ನೋಡ್ತಾ ಇದ್ದಾಳೆ ಮೀನ್. ಆಗ ಡಾಕ್ಟರ್ ವಾಯ್ಸ್ ಕೇಳಿಸುತ್ತೆ. ಡಾಕ್ಟರ್ ಕೂಡ ಬಸ್ ಒಳಗೆ ಬಂದು ಬಚ್ಚಿಟ್ಕೊಂಡಿದ್ದಾನೆ. ನಿಮ್ಮಪ್ಪ ಬರ್ತಾರೆ ಅಂತ ಅಂದ್ಕೊಂಡಿದ್ಯಾ? ನೀನು, ನಾನು, ನಿಮ್ಮಪ್ಪ ಎಲ್ಲ ಸತ್ತೋಗ್ತೀವಿ. ಅಲ್ಲಿದ್ಯಲ್ಲ ಆ ನಾಯಿ ಹೆಸರು E9 ಅಂದರೆ ಎಕೋ 9 ಅಂತ. ಆ ನಾಯಿ ಎಲ್ಲ ನಾಯಿಗಳಿಗೂ ತಾಯಿ ಇದ್ದಂತೆ. ಯಾಕಂದ್ರೆ ಉಳಿದ ನಾಯಿಗಳು ಆ ನಾಯಿಯ ಮೂಲಕನೇ ಕ್ಲೌನ್ ಮಾಡಿರೋದು. ಎಕೋ 9 ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇಲ್ಲ, ಮನುಷ್ಯರ ಮೇಲೆ ತನ್ನ ದ್ವೇಷ ತೀರಿಸ್ಕೊಳ್ತಾ ಇದೆ. ಲ್ಯಾಬ್ನಲ್ಲಿ ನಾಯಿಗಳನ್ನು ಬೇಟೆಯಾಡುವಂತೆ ಕ್ರೂರವಾಗಿ ಮಾಡೋಕೆ ಅವುಗಳ ಮರಿಯನ್ನ ಅದರ ಮುಂದೆನೇ ಸಾಯಿಸಲಾಗುತ್ತೆ. ಅದೇ ರೀತಿ ಎಕೋ 9 ನಾಯಿ ಮರಿಗಳನ್ನ ಅದರ ಮುಂದೆನೇ ಸಾಯಿಸಲಾಯಿತು. ಆ ಕೋಪದಲ್ಲೇ ಅದು ಈಗ ಮಾಡ್ತಾ ಇದೆ ಅಂತಾನೆ. ಚಂಗ್ ಫ್ಲೇರ್ ಗನ್ ಮೂಲಕ ಒಂದು ಫ್ಲೇರ್ನ ಆರಿಸಿ ನಾವು ಇಲ್ಲಿದ್ದೀವಿ ಅಂತ ಮಾನಿಟರ್ ಮಾಡ್ತಾ ಇದ್ದ ಪ್ರೆಸಿಡೆಂಟ್ಗೆ ತಿಳಿಸ್ತಾನೆ. ಹಾಗೆ, ಸರ್, ಇಲ್ಲಿರೋ ಜನರಿಗೆಲ್ಲ ಪ್ರಾಜೆಕ್ಟ್ ಸೈಲೆನ್ಸ್ ಬಗ್ಗೆ ಗೊತ್ತಾಗೋಗಿದೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ಪ್ರೆಸಿಡೆಂಟ್ಗೆ ಶಾಕ್ ಆಗುತ್ತೆ. ಜನಗಳಿಗೆಲ್ಲ ಈ ವಿಷಯ ಗೊತ್ತಾಗೋದ್ರೆ ನಾನು ಪ್ರೆಸಿಡೆಂಟ್ ಆಗಿರೋಕೆ ಸಾಧ್ಯನಾ ಅಂತ ಚಂಗ್ ಬೆಂಕಿ ಇಟ್ಕೊಂಡು ಜನಗಳನ್ನ ಕರ್ಕೊಂಡು ಬರ್ತಾ ಇದ್ದಾನೆ. ಇನ್ನೇನು ಬಸ್ ಹತ್ರ ಬರಬೇಕು ಅನ್ನೋವಾಗ ನಾಯಿಗಳ ದಾಳಿ ಪ್ರಾರಂಭ ಆಗುತ್ತೆ. ಬಸ್ ಒಳಗಿದ್ದ ಡಾಕ್ಟರ್ ನಾಯಿ ಒಳಗೆ ಬಂದು ಬಿಡ್ತವೆ ಅಂತ ಮಿನ್ಗೆ ಬಸ್ ಡೋರ್ ಓಪನ್ ಮಾಡೋಕೆ ಬಿಡ್ತಾ ಇಲ್ಲ. ಹೊರಗಡೆ ಇರೋರು ಬೆಂಕಿ ಇಟ್ಕೊಂಡು ನಾಯಿಗಳಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕೊನೆಗೂ ಹೇಗೋ ಮಿನ್ ಬಾಗಿಲು ತೆಗಿತಾಳೆ. ಎಲ್ಲರೂ ಒಳಗಡೆ ಬರ್ತಾರೆ. ಜೋ ಪಾರ್ಕ್ ಡಾಕ್ಟರ್ಗೆ ಹೊಡಿತಾನೆ. ನೀನೇನು ಸೈಕೋನ, ನಾವಿಲ್ಲಿ ಸಾಯ್ತಾ ಇದ್ರೆ ನಿನ್ನ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀಯಾ ಅಂತ. ಬಸ್ ಡ್ರೈವ್ ಮಾಡಿಕೊಂಡು ಮುಂದೆ ಹೋಗೋಣವಾ ಅಂದರೆ ಬಸ್ ಕೀ ಇಲ್ಲ. ಜೋ ಪಾರ್ಕ್ ತನ್ನ ಹತ್ರ ಇದ್ದ ಸ್ಪೇರ್ ಕೀಗಳ ಮೂಲಕ ಬಸ್ ಸ್ಟಾರ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ. ಅದೃಷ್ಟವಶತ್ ಅನ್ನೋ ಹಾಗೆ ಒಂದು ಕೀಯಲ್ಲಿ ಬಸ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಪ್ರೆಸಿಡೆಂಟ್ ಜಿಯಾಂಗ್, ಸರ್ವೈವರ್ಸ್ ವಾಪಸ್ ಬಂದರೆ ತಾನೇ ನನ್ನ ಪ್ರೆಸಿಡೆಂಟ್ ಪದವಿಗೆ ತೊಂದರೆ ಆಗೋದು, ಅವರು ಅಲ್ಲೇ ಸಾಯ್ಲಿ ಅಂತ ಕಳಿಸಿದ್ದ ರೆಸ್ಕ್ಯೂ ಟೀಮ್ನ ವಾಪಸ್ ಬರುವಂತೆ ಹೇಳ್ಬಿಡ್ತಾನೆ. ಚಂಗ್ ವಾಕಿ ಟಾಕಿಯಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ. ಆದರೆ ಆ ಕಡೆಯಿಂದ ಪ್ರೆಸಿಡೆಂಟ್ ಜಿಯಾಂಗ್ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಈಗೇನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಕೆಲವರಿಗೆ ಬ್ಲೀಡಿಂಗ್ ಆಗ್ತಾ ಇದೆ. ಮಿನ್ ಅಪ್ಪನಿಗೆ, ಅಪ್ಪ ನಾವೇ ಬಸ್ ಒಳಗೆ ನಾಯಿಗಳಿಗೆ ಒಂದು ಟ್ರ್ಯಾಪ್ ಸೆಟ್ ಮಾಡೋಣ ಅಂತ ಐಡಿಯಾ ಕೊಡ್ತಾಳೆ. ಅದರಿಂದ ಎಲ್ಲರೂ ಬಸ್ ಲಗೇಜ್ ಕಂಪಾರ್ಟ್ಮೆಂಟ್ನಲ್ಲಿ ಕೂತ್ಕೊಂಡು ಬಸ್ ಡೋರ್ ಕ್ಲೋಸ್ ಆಗೋ ಬಟನ್ಗೆ ಒಂದು ರೋಪ್ ಕಟ್ಟಿ ಡೋರ್ನ ತೆರೆದು ಇಡ್ತಾರೆ. ನಾಯಿಗಳ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಬಸ್ ಒಳಗೆ ಒಬ್ಬರು ವಯಸ್ಸಾದವರ ಹೆಂಡತಿ ಹೆಚ್ಚಿನ ಬ್ಲೀಡಿಂಗ್ ಇಂದ ಸತ್ತೋಗ್ತಾರೆ.
ಎಲ್ರಿಗೂ ತುಂಬ ಬೇಸರ ಆಗುತ್ತೆ. ಸ್ವಲ್ಪ ಸಮಯ ಆದಮೇಲೆ ತೆರೆದಿದ್ದ ಬಸ್ ಒಳಗೆ ನಾಯಿಗಳು ಬರ್ತವೆ. ಅದನ್ನು ಟ್ಯಾಬ್ ಮೂಲಕ ಚಂಗ್ ನೋಡ್ತಾ ಇದ್ದಾನೆ. ಎಲ್ಲ ನಾಯಿಗಳು ಬಂದ ತಕ್ಷಣ ರೋಪ್ನ ಎಳಿತಾನೆ. ಡೋರ್ ಕ್ಲೋಸ್ ಆಗುತ್ತೆ. ಎಲ್ಲರೂ ಲಗೇಜ್ ಕಂಪಾರ್ಟ್ಮೆಂಟಿಂದ ಹೊರಗಡೆ ಬರ್ತಾರೆ. ಆದರೆ ಆ ವಯಸ್ಸಾದವ್ರು ಮಾತ್ರ ತನ್ನ ಹೆಂಡ್ತಿನೇ ಸತ್ತೋದ್ಲು, ಇನ್ನು ನಾನ್ಯಾಕೆ ಬದುಕಿರಲಿ ಅಂತ ಬಸ್ಸಿಂದ ಕೆಳಗಡೆ ಇಳಿತಾ ಇಲ್ಲ. ನಾಯಿಗಳು ಒಳಗಿನಿಂದ ಲಗೇಜ್ ಕಂಪಾರ್ಟ್ಮೆಂಟ್ಗಿರೋ ಬಾಗಿಲನ್ನು ತೆಗೆದು ಕೆಳಗೆ ಇಳಿದು ಬಿಡುತ್ತವೆ. ಅದರಿಂದ ಅವರು ಲಗೇಜ್ ಕಂಪಾರ್ಟ್ಮೆಂಟ್ನಲ್ಲೇ ನಾಯಿಗಳಿಂದ ಬಲಿಯಾಗಿ ಹೋಗ್ತಾರೆ. ಚಂಗ್ ಅವರನ್ನು ಕಾಪಾಡೋದಕ್ಕೆ ಹೋಗ್ತಾನೆ. ಆದರೆ ಜೋ ಪಾರ್ಕ್ ಚಂಗ್ನ ತಡಿತಾನೆ. ಅಲ್ಲಿರೋ ಒಂದು ನಾಯಿ ಆದರೂ ಕೆಳಗಡೆ ಬಂದರೆ ನಾವೆಲ್ಲ ಸತ್ತೋಗ್ತೀವಿ ಅಂತ ಹೇಳ್ತಾನೆ. ಎಲ್ಲರೂ ಬ್ರಿಡ್ಜ್ ತುದಿಗೆ ಬರ್ತಾರೆ. ಬಂದು ನೋಡಿದ್ರೆ ಅಲ್ಲಿ ಯಾವ ರೆಸ್ಕ್ಯೂ ಟೀಮೂ ಇಲ್ಲ. ಚಂಗ್ ವಾಕಿಟಾಕಿಯಲ್ಲಿ ಇಲ್ಲಿ ಯಾವ ರೆಸ್ಕ್ಯೂ ಟೀಮೂ ಇಲ್ಲ, ಇನ್ನೇನು ಬ್ರಿಡ್ಜ್ ಕೂಡ ಕುಸಿದು ಕೆಳಗಡೆ ಬೀಳುತ್ತೆ, ನಮ್ಮನ್ನ ಕಾಪಾಡಿ ಅಂತ ಹೇಳ್ತಾ ಇದ್ದಾನೆ. ಆದರೆ ಯಾರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ನೀನು ಯಾರ ಹತ್ರ ರೆಸ್ಕ್ಯೂ ಟೀಮ್ನ ಕಳಿಸ್ಕೊಡಿ ಅಂತ ಮಾತಾಡ್ತಾ ಇದೆಯಾ ಅಂತ ಡಾಕ್ಟರ್ ಕೇಳ್ತಾರೆ. ಆಗ ಚಂಗ್ ಪ್ರೆಸಿಡೆಂಟ್ ಜಿಯಾಂಗ್ ಹತ್ರ ಅಂತಾನೆ. ಅದಕ್ಕೆ ಡಾಕ್ಟರ್ ನಗ್ತಾರೆ. ಏನು ಪ್ರೆಸಿಡೆಂಟ್ ಜಿಯಾಂಗ? ಲೇ ದಡ್ಡ, ಈ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದೆ ಅವನು. ಈ ಪ್ರಾಜೆಕ್ಟ್ ಸೈಲೆಂಟ್ನ ಅಪ್ರೂವಲ್ ಮಾಡಿದ್ದು ಅವನೇ. ಅದರಿಂದನೇ ಅವನಿಗೆ ಬ್ಲೂ ಹೌಸ್ನಲ್ಲಿ ಸೀಟ್ ಸಿಕ್ಕಿದ್ದು ಅಂತಾನೆ. ಅದನ್ನು ಕೇಳಿ ಚಂಗ್ಗೆ ಎಲ್ಲ ಅರ್ಥ ಆಗುತ್ತೆ. ಅದಕ್ಕೆ ಪ್ರೆಸಿಡೆಂಟ್, ನಾವು ಇಲ್ಲಿ ಸತ್ತೋದ್ರೂ ಪರವಾಗಿಲ್ಲ, ಆದರೆ ಇಲ್ಲಿಂದ ನಾವು ಸರ್ವೈವ್ ಆಗಿ ಹೋಗ್ಬಾರ್ದು, ಹೋದ್ರೆ ಎಲ್ಲಿ ಅವನ ಬಣ್ಣ ಬಯಲಾಗೋಗುತ್ತೋ ಅಂತ ನಮಗೆ ಈ ರೀತಿ ಮಾಡಿದ್ದಾನೆ ಅಂತ. ಈಗೇನು ಮಾಡೋದು, ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಇರಬೇಕಾದ್ರೆ ಡಾಕ್ಟರ್, ಇದು ಅದೇ ಜಾಗ ಅಲ್ವಾ, ನಾನು ಇಲ್ಲೇ ನನ್ನ ಲ್ಯಾಪ್ಟಾಪ್ನ ಎಸ್ತಿದ್ದು, ಆ ಲ್ಯಾಪ್ಟಾಪ್ ಸಿಕ್ಕರೆ ನಾನು ಹೇಗೋ ಆ ನಾಯಿಗಳನ್ನು ಕಂಟ್ರೋಲ್ ಮಾಡಿ ಕೇಜ್ ಒಳಗೆ ಲಾಕ್ ಮಾಡ್ಬೋದು ಅಂತಾರೆ. ಅದಕ್ಕೆ ಎಲ್ಲರೂ ಈಗ ಲ್ಯಾಪ್ಟಾಪ್ ಹುಡುಕ್ತಾ ಇದ್ದಾರೆ. ಕೊನೆಗೂ ಲ್ಯಾಪ್ಟಾಪ್ ಸಿಗುತ್ತೆ. ಡಾಕ್ಟರ್ ಅದನ್ನು ಓಪನ್ ಮಾಡಿ ಎಲ್ರಿಗೂ, ನೋಡಿ ನಾನು ಈ ಲ್ಯಾಪ್ಟಾಪ್ ಮೂಲಕ ಆ ನಾಯಿಗಳಿಗೆ ಸಿಗ್ನಲ್ ಕಳಿಸ್ತೀನಿ, ಅವು ಆ ಕೇಜ್ ಕಡೆಗೆ ಬರ್ತವೆ, ಅಲ್ಲಿ ಒಬ್ಬರು ಇರಬೇಕು ಅಂತಾನೆ. ಅದಕ್ಕೆ ನಾನು ಕೇಜ್ ಒಳಗಿರ್ತೀನಿ ಅಂತ ಚಂಗ್ ಒಪ್ಕೋತಾನೆ. ಇವರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕೆ ಒಂದು ವೆಹಿಕಲ್ ಬೇಕು. ಜೋ ಪಾರ್ಕ್ ಇಲ್ಲಿಗೆ ಬರಬೇಕಾದ್ರೆ ಒಂದು ಕ್ರೇನ್ ಟ್ರಕ್ನ ತಂದಿರ್ತಾನೆ. ಅದರಲ್ಲಿ ಹೋಗೋಣ ಅಂತ ಅಂದ್ಕೋತಾರೆ. ಆದರೆ ಅವನ ಹತ್ರ ಇದ್ದ ಕೀ ಈಗ ನಾಯಿಗಳಿರೋ ಬಸ್ನಲ್ಲಿದೆ. ಅದಕ್ಕೆ ಇವರು ಒಂದು ಪ್ಲ್ಯಾನ್ ಮಾಡ್ತಾರೆ. ಇವ್ರ ಗುಂಪಿನಲ್ಲೊಬ್ಳು ಯುರಾ ಅನ್ನೋ ಗಾಲ್ಫ್ ಪ್ಲೇಯರ್ ಒಬ್ಳು ಇರ್ತಾಳೆ. ಅವಳು ಬಸ್ ಮೇಲೆ ನಿಂತ್ಕೊಂಡು ಗಾಲ್ಫ್ ಮೂಲಕ ಬಸ್ ಫ್ರಂಟ್ ಗ್ಲಾಸ್ನ ಹೊಡೆದಾಕ್ತಾಳೆ. ಬಸ್ ಕೆಳಗೆ ಜೋ ಪಾರ್ಕ್ ಇದ್ದಾನೆ. ಗ್ಲಾಸ್ ಬ್ರೇಕ್ ಆಗಿ ನಾಯಿಗಳೆಲ್ಲ ಸಿಗ್ನಲ್ ಕೇಳಿಸ್ಕೊಂಡು ಕೇಜ್ ಕಡೆಗೆ ಓಡ್ತಾ ಇವೆ. ಎಲ್ಲ ನಾಯಿಗಳು ಹೋಯ್ತು ಅಂತ ಕೀ ತಗೊಳ್ಳೋದಕ್ಕೆ ಜೋ ಪಾರ್ಕ್ ಬರ್ತಾನೆ. ಆದರೆ ಅಲ್ಲಿ E9 ನಾಯಿ ಇದೆ. ಅದನ್ನು ನೋಡಿ ಜೋ ಪಾರ್ಕ್ ಕೀ ಎತ್ಕೊಂಡು ತಕ್ಷಣ ಅಲ್ಲಿಂದ ಓಡ್ ಬರ್ತಾ ಇದ್ದಾನೆ. E9 ನಾಯಿ ಜೋ ಪಾರ್ಕ್ನ ಚೇಸ್ ಮಾಡಿಕೊಂಡು ಓಡ್ ಬಂದು ಡಾಕ್ಟರ್ ಮೇಲೆ ದಾಳಿ ಮಾಡುತ್ತೆ. ಅದೇ ಸಮಯಕ್ಕೆ ಬ್ರಿಡ್ಜ್ ಕುಸಿದು ಕೆಳಗೆ ಬೀಳ್ತಾ ಇದೆ. ಚಂಗ್ ಕೂತ್ಕೊಂಡಿದ್ದ ಕೇಜ್ ಬ್ರಿಡ್ಜ್ ಜೊತೆಗೇನೆ ಕೆಳಗೆ ಬೀಳ್ತಾ ಇದೆ. ನಾಯಿಗಳೆಲ್ಲ ಕೆಳಗೆ ಬಿದ್ದೋಗ್ತವೆ. ಕೇಜ್ ಒಂದು ವೆಹಿಕಲ್ಗೆ ಅಡ್ಡಲಾಗಿ ಸಿಗಾಕೊಂಡಿದೆ. ಇನ್ನೇನು ಕೆಳಗೆ ಬೀಳೋ ಸ್ಥಿತಿಯಲ್ಲಿದೆ. ನಾಯಿಗಳು ಕೆಳಗೆ ಬೀಳ್ತಾ ಇರೋದನ್ನು ನೋಡಿ E9 ಬ್ರಿಡ್ಜ್ ಡೆಡ್ ಎಂಡ್ಗೆ ಬರುತ್ತೆ. ಒಂದು ನಾಯಿ ಕಂಬಕ್ಕೆ ಸಿಗಾಕೊಂಡು ನರಳ್ತಾ ಇದೆ. ಅದನ್ನು ಕಾಪಾಡೋಕೆ E9 ಪ್ರಯತ್ನ ಪಡ್ತಾ ಇದೆ. ಮಿನ್ ಅಪ್ಪ ಕೆಳಗೆ ಬಿದ್ದೋಗ್ತಾ ಇದ್ದಾರೆ ಅಂತ ಅಳ್ತಾ ಕ್ರೇನ್ ರೋಪ್ನ ತಗೊಂಡು ಕೆಳಗೆ ನಡ್ಕೊಂಡು ಬರ್ತಾ ಇದ್ದಾಳೆ. ಚಂಗ್ ಮಿನ್ಗೆ ಇಲ್ಲಿಗೆ ಬರಬೇಡ, ಕೇಜ್ ಬಿದ್ದೋಗ್ತಾ ಇದೆ, ಇಲ್ಲಿಗೆ ಬರಬೇಡ ಅಂದರೂ ಮಿನ್ ಕೇಳೋದೇ ಇಲ್ಲ. ಕ್ರೇನ್ ರೋಪ್ನ ತಗೊಂಡು ಬಂದು ಕೇಜ್ಗೆ ಲಾಕ್ ಮಾಡ್ತಾಳೆ. ಬ್ರಿಡ್ಜ್ ಪೂರ್ತಿ ಕುಸಿತಾ ಬೀಳ್ತಾ ಇದೆ. E9 ಕೂಡ ಸಮುದ್ರದ ಒಳಗೆ ಬಿದ್ದೋಗುತ್ತೆ. ಜೋ ಪಾರ್ಕ್ ಕ್ರೇನ್ ಮೂಲಕ ಕೇಜ್ನ ಪುಲ್ ಮಾಡ್ತಾನೆ. ಕೇಜ್ ಮೇಲಕ್ಕೆ ಬರುತ್ತೆ. ಬ್ರಿಡ್ಜ್ ಕುಸಿದು ಕೆಳಗೆ ಬೀಳುತ್ತೆ. ತಕ್ಷಣ ಜೋ ಪಾರ್ಕ್ ವೆಹಿಕಲ್ನ ಕೇಜ್ ಸಮೇತ ಫಾಸ್ಟಾಗಿ ಓಡಿಸ್ಕೊಂಡು ಬರ್ತಾನೆ. ಕೊನೆಗೇಗೋ ದೊಡ್ಡ ಸಂಕಷ್ಟದಿಂದ ತಪ್ಪಿಸ್ಕೊಳ್ತಾರೆ. ಬ್ರಿಡ್ಜ್ ಕಂಪ್ಲೀಟ್ ಆಗಿ ಕುಸಿದು ಕೆಳಗೆ ಬಿದ್ದೋಗುತ್ತೆ. ಸರ್ವೈವರ್ಸ್ ಎಲ್ಲ ಸಿಯೋಲಿಗೆ ಬರ್ತಾರೆ. ಮೀಡಿಯಾದವರೆಲ್ಲ ಅಲ್ಲಿದ್ದಾರೆ. ಬಂದ ತಕ್ಷಣ ಅಲ್ಲಿದ್ದ ಮೆಡಿಕಲ್ ಕ್ರೀವ್ ಇವರನ್ನು ಟ್ರೀಟ್ ಮಾಡ್ತಾರೆ. ಪ್ರೆಸಿಡೆಂಟ್ ಅಲ್ಲಿಗೆ ಬರ್ತಾನೆ. ಹೇಗೋ ಸರ್ವೈವರ್ಸ್ ಎಲ್ಲ ಬದುಕಿ ಬಂದರು ಅಂತ ಮೀಡಿಯಾದವರು ಮುಂದೆ ಡ್ರಾಮಾ ಮಾಡ್ತಾ ಇದ್ದಾನೆ. ಅದನ್ನು ನೋಡಿ ಚಂಗ್ ಬಂದು ಪ್ರೆಸಿಡೆಂಟ್ಗೆ ಹೊಡಿತಾನೆ. ಸಿವಿಲಿಯನ್ಸ್ನ ಕಾಪಾಡೋದು ಗೌರ್ನಮೆಂಟ್ನ ಮೊದಲ ಕರ್ತವ್ಯ, ಆದರೆ ನೀನು ಅಂತ ಬೈತಾನೆ. ಅಲ್ಲಿಗೆ ಡಾಕ್ಟರ್ ಬಂದು ಪ್ರೆಸಿಡೆಂಟೇ ಇದಕ್ಕೆಲ್ಲ ಕಾರಣ, ಈ ಪ್ರಾಜೆಕ್ಟ್ ಸೈಲೆಂಟ್ನ ಸ್ಟಾರ್ಟ್ ಮಾಡಿದ್ದೆ ಇವರು, ಅದಕ್ಕೆ ಬೇಕಾಗಿರೋ ಸಾಕ್ಷಿ ಎಲ್ಲ ಈ ಲ್ಯಾಪ್ಟಾಪ್ನಲ್ಲಿದೆ ಅಂತಾರೆ. ಪ್ರೆಸಿಡೆಂಟ್ನ ಪೊಲೀಸ್ ಕಸ್ಟಡಿಗೆ ತಗೊಳುತ್ತೆ. ಅಬ್ರಾಡ್ಗೆ ಹೋಗಿ ಓದಬೇಕು ಅಂತ ಇದ್ದ ಮೀನ್, ನಾನು ಇನ್ಮೇಲೆ ನಮ್ಮ ಅಪ್ಪನ ಹತ್ರನೇ ಇರ್ತೀನಿ ಅಂತಾಳೆ. ಎಲ್ಲರೂ E9 ಸತ್ತೋಗಿದೆ, ಇನ್ನು ಯಾವ ತೊಂದರೆನೋ ಬರಲ್ಲ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಸಮುದ್ರದ ಒಳಗೆ ಬಿದ್ದ E9 ಇನ್ನೊಂದು ನಾಯಿಯನ್ನು ಎತ್ಕೊಂಡು ದಡಕ್ಕೆ ಬರುತ್ತೆ. ಸಿಟಿಯ ಕಡೆ ಕೋಪದಲ್ಲಿ ನೋಡ್ತಾ ಇದೆ. ಅಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಇದೇ ರೀತಿ ಸಿನಿಮಾ ಎಕ್ಸ್ಪ್ಲನೇಷನ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೊಂದು ಸಿನಿಮಾ ಜೊತೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್.